ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ತನ್ವಿ ಡೈಲಿ ಡಿಶ್ ಯೂಟ್ಯೂಬ್ ಚಾನಲ್. ನಾವು ಚಿಕನ್ ಬಿರಿಯಾನಿ ಮಾಡೋಣ ಬನ್ನಿ. ಅದು ಮಾಡಲಿಕ್ಕೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು ಮತ್ತು ಪಲಾವಿಲೆ, ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮೆಂತ್ಯ ಇದಷ್ಟು ಒಗ್ಗರಣೆಗೆ ಬೇಕು. ಮತ್ತು ನಿಂಬೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣು, ಇದಿಷ್ಟು ಒಗ್ಗರಣೆಗೆ ಬೇಕು. ಹೆಚ್ಚಿಟ್ಕೊಳ್ಳೋಣ. ಮಸಾಲೆಗೆ ಬಂದುಬಿಟ್ಟು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ ಮತ್ತು ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಮೆಣಸು ಇದಿಷ್ಟು ಮಸಾಲೆಗೆ ಬೇಕು. ಅರಿಶಿನ ಪುಡಿ, ಉಪ್ಪು, ಖಾರದ ಪುಡಿ, ಎಣ್ಣೆ. ಇದು ಬಂದು ಬಾಸ್ಮತಿ ಅಕ್ಕಿ. ಆಮೇಲೆ ಇದು ಮನೇಲಿ ಯೂಸ್ ಮಾಡ್ತೀವಲ್ಲ, ಮನೇಲಿ ಬಳಸೋವಂಥ ನಾರ್ಮಲ್ ಜೀರಾ ರೈಸ್. ಅದು ಇದಿಷ್ಟು ಮಾಡಲಿಕ್ಕೆ ಮೇನ್ ಬೇಕಾಗಿರೋವಂಥದ್ದು ಚಿಕನ್. ಇದೊಂದು 3/4 kg ಚಿಕನ್ ಇದೆ. ಆವಾಗಲೇ ತೋರಿಸಿದ್ನೆಲ್ಲ ಗ್ರೈಂಡ್ ಮಾಡ್ಕೋಬೇಕು ಅಂತ, ಅದನ್ನು ಮಿಕ್ಸಿ ಜಾರ್ಗೆ ಹಾಕೋಣ. ಈಗ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು. ನೋಡಿ, ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ಳಿ. ಇದು ಒಂದು ಫ್ಲೇವರ್ಗೋಸ್ಕರ ಅಷ್ಟೇ ಹಸಿಮೆಣ್ಸಿನ್ಕಾಯಿ ಹಾಕ್ತಿರೋದು. 2 minutes ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೋಡಿ, ಗ್ರೈಂಡ್ ಮಾಡ್ಕೊಂಬಂದೆ. ಇವಾಗ ಪಾತ್ರೆ ತೊಗೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿ ಆ ಪಾತ್ರೆ ಇಡೋಣ ಗ್ಯಾಸ್ ಮೇಲೆ. ಬಿಸಿ ಆದಮೇಲೆ ಎಣ್ಣೆ ಹಾಕೋಣ. ಪಾತ್ರೆ ಏನು ಮಾಡ್ತೀರ ಅಂದರೆ ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆ ತೊಗೊಳ್ಳಿ. ಅನ್ನ ಎಲ್ಲ ಅಲ್ಲೇ ಒಳಗಡೆ ಮುದ್ದೆ ಆಗುತ್ತೆ. ಸಣ್ಣ ಪಾತ್ರೆ ತೊಗೊಂಡ್ರೆ ಉದುರಾಗಿ ಬರ್ಬೇಕಂದ್ರೆ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ಮಾಡಿ ಬಿರಿಯಾನಿ ಮಾಡುವಾಗ. ಈಗ ಎಣ್ಣೆ ಬಿಸಿ ಆಯಿತು. ಪಲಾವ್ ಎಲೆ, ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡೋಣ ಹಸಿಮೆಣಸಿನ್ಕಾಯಿನ. ಆಮೇಲೆ ಅದಕ್ಕೆ ಸಣ್ಣದಾಗಿ ಉದ್ದುದ್ದಕ್ಕೆ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕೋಣ. ಬಿರಿಯಾನಿ ಮಾಡುವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು. ಅದು ಗೋಲ್ಡನ್ ಬ್ರೌನ್ ಬರೋ ತನಕನೂ ಬರ್ತಿದೆ ಅನ್ನೋ ತನಕನೂ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಂದರೆ ತಿನ್ನುವಾಗ ಬಾಯಿಗೆ ಹಂಗಂಗೆ ಈರುಳ್ಳಿ ಸಿಗುತ್ತೆ. ಆಮೇಲೆ ಬಿರಿಯಾನಿ ಟೇಸ್ಟ್ ಕೂಡ ಅಷ್ಟೊಂದು ಚೆನ್ನಾಗಾಗಲ್ಲ, ಚೆನ್ನಾಗಿ ಈರುಳ್ಳಿ ಅದನ್ನೆಲ್ಲ ಫ್ರೈ ಮಾಡಲಿಲ್ಲ ಅಂದರೆ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಆವಾಗಲೇ ತೊಳೆದಿಟ್ಕೊಂಡಿದ್ವಲ್ಲ ಚಿಕನ್, ಅಷ್ಟನ್ನು ಹಾಕೋಣ ಇದಕ್ಕೆ. ಚಿಕನ್ ಏನಕ್ಕಪ್ಪ ಇವಾಗಲೇ ಹಾಕ್ತಾಯಿದ್ದೀನಿ ಅಂತಂದರೆ, ಅದು ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನು ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೋಬೇಕು ಚಿಕನ್. ಇಲ್ಲಾಂದರೆ ತಿನ್ನುವಾಗ ಏನು ಅನಿಸುತ್ತೆ ಅಂದರೆ, ಬಿರಿಯಾನಿಲಿ ಕೆಲವೊಬ್ಬರು ಪೀಸ್ ತಿನ್ನಲ್ಲ. ಏನಕ್ಕಂದರೆ ಆ ಚಿಕನ್ ಸ್ಮೆಲ್ ಹಾಗೆ ಬಾಯಿಗೆ ಹೊಡೆಯುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಈ ಟೈಮಲ್ಲೇ ನಾವು ಚಿಕನ್ ಹಾಕಿದ್ವಿ, ಅದನ್ನ ಎಣ್ಣೆಲೇ ಹುರಿದ್ವಿ ಅಂದರೆ ಆ ಚಿಕನ್ನಿನ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ಇವಾಗ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತು ಉಪ್ಪು ಹಾಕ್ತೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಅರ್ಧ ಬೇಯಬೇಕು, ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳೋಣ ಅದನ್ನ. ನೋಡಿ, ಇಷ್ಟ ಆಗ್ತೀನಿ. ಇನ್ನೂ ಫ್ರೈ ಮಾಡೋಣ ಇದನ್ನ. ಇವಾಗ ಹೆಚ್ಚಿದ್ವಲ್ಲ ಆವಾಗಲೇ ತೆಳ್ಳಗುದ್ದಕ್ಕೆ ಹೆಚ್ಚಿರೋ ಅಂಥ ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಯಾಕೆ ಈಗ ಹಾಕಿದ್ದು ಅಂತಂದರೆ, ಅದು ಬೇಗ ಮೆತ್ತಗಾಗುತ್ತೆ, ಬೇಗ ಬೇಯುತ್ತಲ್ಲ. ಹಾಗಾಗಿ ಇವಾಗ ಹಾಕ್ತಿರೋ ಟೊಮ್ಯಾಟೊನ ಬೇಗ ಬೇಯುತ್ತೆ ಅಂತೇಳಿ ಅದನ್ನು ಸ್ವಲ್ಪ ಮೆತ್ತಗಾಗೋ ತನಕ ಬೇಯಿಸ್ಕೊಳ್ಳೋಣ. ನೋಡಿ, ಟೊಮ್ಯಾಟೊ ಕೂಡ ಮೆತ್ತಗಾಗ್ತಾಯಿದೆ, ಅದನ್ನು ಬೆಂದಿದೆ ಟೊಮ್ಯಾಟೊನು. ಆವಾಗಲೇ ಗ್ರೈಂಡ್ ಮಾಡಿದ್ವಲ್ಲ ಮಸಾಲ, ಅದನ್ನು ಕೂಡ ಇವಾಗ ಅದಕ್ಕೆ ಹಾಕೋಣ. ಇದನ್ನು ಕೆಲವೊಬ್ರು ಗರಂ ಮಸಾಲ ಅಂತಲೂ ಕರೀತಾರೆ. ಇದು ಪೂರ್ತಿ ಇವಾಗ ಇದಕ್ಕೆ ಹಾಕೋಣ. ಇದನ್ನು ಮಾಡಿದ್ರೆ ಕೊತ್ತಂಬರಿ ಪೌಡ್ರು ಅದೆಲ್ಲ ಏನು ಬೇಡ ಈ ಬಿರಿಯಾನಿಗೆ. ನಾರ್ಮಲಾಗಿ ಬೇಗ ಮಾಡೋ ಅಂಥ ಬಿರಿಯಾನಿ ಇದು. ಫಾಸ್ಟಾಗಿ ಯಾರಾದರೂ ಗೆಸ್ಟ್ ಬಂದಾಗ ಬೇಗ ಪಟ್ಟಂತ ಮಾಡ್ಬೋದು. ಇದನ್ನು ಆವಾಗ ಗ್ರೈಂಡ್ ಮಾಡಿದ್ದನ್ನು ಇದಕ್ಕೆ ಹಾಕಿದ್ರೆ ಚೆನ್ನಾಗಿ ಅದರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಅದು ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಸೈಡಲ್ಲಿ ಈ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ, ಅವಾಗ ಗೊತ್ತಾಗಿದೆ. ಇವಾಗ ಅದಕ್ಕೆ ಖಾರದ ಪುಡಿ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಪುದೀನ, ಮೆಂತ್ಯ ಮತ್ತು ಕೊತ್ತಂಬರಿ ಆವಾಗಲೇ ತೊಳೆದಿಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಇದಕ್ಕೆ ಹಾಕೋಣ. ಅದನ್ನು ಫ್ಲೇವರ್ ಬಿಡುತ್ತೆ ಇವಾಗಲೇ ಹಾಕಿದ್ರೆ. ಕೆಲವೊಬ್ಬರು ನೀರು ಹಾಕಿದ್ಮೇಲೆ ಹಾಕ್ತಾರೆ, ನಾನು ಇವಾಗಲೇ ಹಾಕ್ತೀನಿ, ಅದ್ರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳಿ ಅದರಲ್ಲಿ ಅಂತೇಳಿ. ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ರೆ ಅದ್ರ ಫ್ಲೇವರ್ ಎಲ್ಲ ಅದಕ್ಕೆ ಬಿರಿಯಾನಿಗೆ ಹೇಳ್ಕೊಳ್ಳುತ್ತೆ, ಪುದೀನದು ಮಿಂಟ್ ಫ್ಲೇವರ್ ಬರುತ್ತೆ. ಆಮೇಲೆ ನಾನಿಲ್ಲಿ 2.5 ಗ್ಲಾಸ್ ನೀರು ಅಕ್ಕಿ ತೊಗೊಂಡಿದ್ದೀನಿ. ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು. ನಾನು ಇಲ್ಲಿ 2.5 ಗ್ಲಾಸ್ ತೊಗೊಂಡಿದ್ದೀನಿ, ಅದಕ್ಕೆ ನೀರು ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು. ಯಾವಾಗಲೇ ತೋರಿಸಿದ್ನಲ್ಲ, ಇದು ನಾರ್ಮಲ್ ಜೀರಾ ರೈಸ್ ಅಂತಂದು, ಅದು ಇದು ಬಂದು ಬಾಸ್ಮತಿ ರೈಸ್. ಇದು 1 ಗ್ಲಾಸ್ ಇದೆ, ಜೀರಾ ರೈಸ್ ಬಂದು 1.5 ಗ್ಲಾಸ್ ಇದೆ. ಎರಡನ್ನೂ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಆಯಿಲ್ ಹಾಕೋಣ, ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಎಣ್ಣೆಲಿ ಅಕ್ಕಿನ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಾಳಿಗೂ ಎಣ್ಣೆ ಅಂಟ್ಕೋಬೇಕು. ಅಲ್ಲಿ ತನಕ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಬಿರಿಯಾನಿ ಉದ್ರಾಗಿ ಬರುತ್ತೆ, ಮುದ್ದೆ ಆಗೋಲ್ಲ. ಕೆಲವೊಬ್ರು ಮಾಡಿದಾಗ ಬಿರಿಯಾನಿ ಮುದ್ದೆ ಆಯಿತು, ನೀರು ಜಾಸ್ತಿ ಆಯಿತು ಅನಿಸುತ್ತೆ. ಈ ಥರ ಮಾಡಿದ್ರೆ ಮುದ್ದೆ ಆಗೋಲ್ಲ, ಉದ್ರಾಗಿ ಬರುತ್ತೆ. ಇವಾಗ ನೋಡಿ ಇದು ಕುದೀತಾ ಇದೆ. ಈ ಟೈಮಲ್ಲಿ ನಾವು ಅಕ್ಕಿ ಹಾಕೋಣ ಇದಕ್ಕೆ. ಉಪ್ಪು ಬೇಕು ಅಂದರೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೇಲ್ಗಡೆ ನಿಂಬೆಹಣ್ಣು ಹಿಂಡೋಣ. ಅರ್ಧ ನಿಂಬೆಹಣ್ಣು ಅಷ್ಟೇ ಹಾಕ್ತಿರೋದು ನಾನು ಇದಕ್ಕೆ. ಅದು ಇವಾಗ ಕುದೀತಾ ಇದೆ. ತಳ ಒತ್ತಿದೆಯಾ ಇಲ್ಲ ಅಂತ ಒಂದು ಸಲ ಚಮಚ ತೊಗೊಂಡು ಕೆಳಗಡೆಯಿಂದ ಮೇಲ್ಗಡೆ ತನಕ ತಿರುಗಿಸಿ ಅದನ್ನ. ಈ ಥರ ಮಧ್ಯ ಒಂದೊಂದು ಸಲ ಮಿಕ್ಸ್ ಮಾಡ್ತಾ ಬನ್ನಿ, ಇಲ್ಲಾಂದರೆ ತಳ ಹೊತ್ಕೊಳ್ಳುತ್ತೆ ಅದು. ಈಗ ನೋಡಿ ಆಲ್ಮೋಸ್ಟ್ ಬಿರಿಯಾನಿ ಅಕ್ಕಿ ಅರ್ಧ ಬೇಯ್ತಾ ಬಂದಿದೆ. ಇಷ್ಟು ಬೇಯ್ತಾ ಇದ್ದಂಗೆ ಇನ್ನೊಂದು ಸಲನೂ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನ. ನೋಡಿ ಅರ್ಧ ಬೆಂದಿದೆ. ಇವಾಗ ಇನ್ನೊಂದು ಸ್ವಲ್ಪ ಅಂದರೆ ಮುಗೀತು. ಈಗ ಇದನ್ನು ದಮ್ ಕಟ್ಟಬೇಕು. ಅಂದರೆ ಒಂದು ಹಂಚಾದರೂ ತೊಗೊಳ್ಳಿ, ಚಪಾತಿ ಬೇಯಿಸ್ತೀವಲ್ಲ ಹಂಚು ತೊಗೊಂಡು ಗ್ಯಾಸ್ ಮೇಲೆ ಇಟ್ಬಿಟ್ಟು ಆ ಪಾತ್ರೆನ ಹಂಚು ಸ್ವಲ್ಪ ಬಿಸಿಯಾಗಿದೆ ಇಲ್ಲ ನೋಡಿ, ಆ ಪಾತ್ರೆನ ಇದ್ರ ಮೇಲೆ ಇಟ್ಟು ಒಂದು ಪ್ಲೇಟ್ ಮುಚ್ಚಿ, ಎಲ್ಲೂ ಅದ್ರ ಆವಿ ಹೋಗಬಾರ್ದು. ಆ ಥರ ಪ್ಲೇಟ್ ಮುಚ್ಚಿ ಒಂದು ಕಲ್ಲು ಏನೋ ವೆಯ್ಟ್ ಇರೋದು ಅದ್ರ ಮೇಲ್ಗಡೆ ಇಡಿ. ನೋಡಿ ಬಿರಿಯಾನಿ ಆಯಿತು. ಎಲ್ಲ ಅನ್ನನೂ ಬೆಂದಿದೆ, ಅಕ್ಕಿನೂ ಚೆನ್ನಾಗೆಲ್ಲ ಬೆಂದಿದೆ, ಅನ್ನ ಆಗಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಯಾರಾದರೂ ಮನೆಗೆ ಬಂದಿರಪ್ಪ ಬೇಗ ಏನು ಮಾಡೋದು ಎಲ್ಲ ಮಾಡ್ತಾ ಕೂರೋಕ್ಕಾಗಲ್ಲ ಅನ್ನೋರು ಫಾಸ್ಟಾಗಿ ಇದನ್ನು ಮಾಡ್ಬೋದು. ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ನೋಡಿ ಆಗಲೇ ಬಿರಿಯಾನಿ ರೆಡಿ ಆಯಿತು. ಅಂದರೆ ಒಂದು 15 ಮಿನಿಟ್ಸ್ 20 ಮಿನಿಟ್ಸ್ ತೊಗೊಳುತ್ತೆ ಬಿರಿಯಾನಿ ಮಾಡೋಕ್ಕೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ.